ದರ್ಶನ್ಗೆ ಸಂಬಂಧಪಟ್ಟಂತೆ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾಕೆ ಅಂತಂದ್ರೆ ದರ್ಶನ್ ಈಗಾಗಲೇ ಹಾಸಿಗೆ ದಿಂಬು ಬೆಡ್ಶೀಟ್ ಸಿಕ್ಕಿಲ್ವಾ, ಹಾಗಾದ್ರೆ ಏನ್ ಕತೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಅವರ ಪರ ವಕೀಲರು, ಹಾಸಿಗೆ ದಿಂಬು ಬೇಕೇ ಬೇಕು ಅಂತ. ಹಾಸಿಗೆ ದಿಂಬು ಬೆಡ್ಶೀಟ್ಗೆ ಕಾನೂನು ಹೋರಾಟ, ಮನೆಯಲ್ಲೇ ಮಲಗುವ ರೀತಿ ಹಾಸಿಗೆ ದಿಂಬು ಬೇಕಂತೆ. ನೋಡಿ, ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದಂತ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮನವಿಗೆ ಕ್ಯಾರೆ ಅನ್ನದ ಜೈಲು ಅಧಿಕಾರಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀನೇನ್ ಬೇಕಾದ್ರೂ ಹೇಳಪ್ಪ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಒಂದು ಆರ್ಡರ್ ಆಗ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ 5 ಸ್ಟಾರ್ ಟ್ರೀಟ್ಮೆಂಟ್ ಯಾವ ಇಲ್ಲಿ ಇರುವಂತ ಕೈದಿಗಳಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಒಂದು ಕಡೆ ಹಾಸಿಗೆ ದಿಂಬು ಬೆಡ್ಶೀಟ್ಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇಲ್ಲಿ ದರ್ಶನ್ ಮುಂದಾಗ್ಬಿಟ್ರ. ಅವರ ಪರ ವಕೀಲರು ಒಂದಿಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಇರುವಂತ ಏನು ಕ್ಲೈಂಟ್ ಇದ್ದಾನೆ, ಆ ಕ್ಲೈಂಟ್ಗೆ ಒಂದಿಷ್ಟು ಸರ್ಕಾರದಿಂದ ಆಗಿರ್ಬೋದು ಅಥವಾ ನಾವೇ ಕೊಡ್ತೀವಿ, ಪರವಾಗಿಲ್ಲ, ನಮ್ಮ ವೆಚ್ಚದಲ್ಲೇ ನಾವು ಭರಿಸ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಿ, ಸರಿಯಾದಂಥ ನಮಗೇನು ಮನೆ ಊಟ ಬೇಕಾಗಿಲ್ಲ, ಬರೀ ನಮಗೆ ಹಾಸಿಗೆ ದಿಂಬು ಅನ್ನುವಂಥದ್ದು. ಅಂದರೆ ಈ ಹಿಂದೆಯೂ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗಿರ್ಬೋದು, ಬಳ್ಳಾರಿ ಶಿಫ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಹಾಸಿಗೆ ದಿಂಬು ವಿಚಾರಕ್ಕೆ ಸಾಕಷ್ಟು ಸುದ್ದಿಯನ್ನಾಗಿತ್ತು. ದರ್ಶನ್ಗೆ ಹಾಸಿಗೆ ಸಿಕ್ಕಿಲ್ಲ, ದಿಂಬು ಸಿಕ್ಕಿಲ್ಲ, ಅಂದರೆ ಈ ಮುರಿದಿದ್ದ ಚಾಪಿಯಲ್ಲೇ ಮಲಗ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಸುದ್ದಿಗಳಾಗಿತ್ತು. ಸೊ ಅದಾದ ನಂತರ ಇದು 2ನೇ ಪೀರಿಯಡ್ 2.0 ಅನ್ನುವಂಥ ರೀತಿಯಾಗಿ, ಸೊ ಈಗಲೂ ಕೂಡ ಅದೇ ರೀತಿಯಾದಂಥ ದರ್ಶನ್ ಅವರು ಪದೇ ಪದೇ ಅದನ್ನೇ ಕೇಳ್ತಾ ಇದ್ದಾರೆ, ನನಗೆ ಹಾಸಿಗೆ ದಿಂಬು ಬೇಕು, ಮನೆಯ ರೀತಿ ಅಂತ ಬೇಕಾ ಅಥವಾ ಅಲ್ಲಿ ಇರುವಂತ ರೀತಿಯಾಗಿ ಇರಬೇಕಾ? ಸೊ ಸರ್ವೇ ಸಾಮಾನ್ಯವಾಗಿ ಹಾಸಿಗೆ ದಿಂಬು ಯಾವ ರೀತಿಯಾಗಿರುತ್ತೆ, ಒಂದು ದಪ್ಪ ಇರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ಸೊ ಅದು ಕೂಡ ಯಾವ ರೀತಿಯಾಗಿ ಬೇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಿ, ಜೈಲಾಧಿಕಾರಿಗಳ ಹತ್ರ ಮನವಿಯನ್ನ ಮಾಡ್ತಾ ಇದ್ದಾರಂತೆ ದರ್ಶನ್, ಮನವಿಯನ್ನ ಮಾಡ್ತಾ ಇದ್ದಾರಂತೆ, ಪರಿಪರಿಯಾಗಿ ಬೇಡುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಅವರ ಪರ ವಕೀಲರು ಒಂದಿಷ್ಟು ಕೋರ್ಟ್ನಲ್ಲೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ, ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ, ನಮ್ಮ ಕ್ಲೈಂಟ್ಗೆ ಒಂದಿಷ್ಟು ಹಾಸಿಗೆ ದಿಂಬನ್ನ ಕೊಡಿ ಸ್ವಾಮಿ, ದಪ್ಪನೆಯ ಬೆಡ್ಶೀಟ್ ಹಾಸಿಗೆ ಸಿಕ್ಕಿದ್ರೆ ದುರುಪಯೋಗ ಅನ್ನುವಂತ ಒಂದು ಆರೋಪ. ಏನಾದ್ರೂ ಒಂದಿಷ್ಟು ದಪ್ಪನೆಯ ಬೆಡ್ಶೀಟ್ ಸಿಕ್ಕರೆ, ಹಾಸಿಗೆ ಸಿಕ್ಬಿಟ್ರೆ ಒಂದಿಷ್ಟು ದುರುಪಯೋಗ ಆಗಬಹುದಾ? ದಪ್ಪನೆ ಬೆಡ್ಶೀಟ್ ಇದ್ರೆ ಒಂದಿಷ್ಟು ಸಿಮ್ ಕಾರ್ಡ್ ಬಚ್ಚಿಡ್ತಾರೆ, ಇಲ್ಲಿ ಒಂದಿಷ್ಟು ಮೊಬೈಲ್ಗಳನ್ನ ಬಚ್ಚಿಡ್ತಾರೆ, ಸಿಮ್ ಕಾರ್ಡ್ ಬಚ್ಚಿಡ್ತಾರೆ, ಸಿಗರೆಟ್ ಬಚ್ಚಿಡ್ತಾರೆ. ಸೊ ಹಾಗಾಗಿ ಜೈಲಿನಲ್ಲಿ ಈ ರೀತಿಯ ಘಟನೆ ಹಲವು ಬಾರಿ ನಾವು ನೋಡಿದ್ದೇವೆ. ಸೊ ದರ್ಶನ್ ಪ್ರಭಾವಿಯಾಗಿದ್ದು ಇದು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ದಪ್ಪನೆ ಹಾಸಿಗೆ ಬೆಡ್ಶೀಟ್ ಕೊಡಲು ಸಿಬ್ಬಂದಿ ಒಂದಿಷ್ಟು ನಕಾರನ ಮಾಡಿದ್ದಾರೆ. ನೋಡಿ, ದರ್ಶನ್ ಕೊಟ್ರೆ ಉಳಿದ ಕೈದಿಗಳಿಗೂ ಕೂಡ ಅದನ್ನೇ ಕೊಡಬೇಕಾಗುತ್ತೆ ನಾವು. ದರ್ಶನ್ಗೆ ಒಂದು ನ್ಯಾಯ, ನಮಗೊಂದು ನ್ಯಾಯನಾ? ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣನಾ ಅಂತ ಮತ್ತೊಂದು ಅಲ್ಲಿರುವಂತ ಕೈದಿಗಳು ಕೇಳ್ತಾರ್ರಿ. ಹಾಗಾಗಿ ಸಾಮಾನ್ಯ ಕೈದಿ ಹಾಗೆ ನೋಡಿಕೊಳ್ಳಲು ಸುಪ್ರೀಂ ಒಂದಿಷ್ಟು ನಿರ್ದೇಶನ ಕೊಟ್ಟಿದೆ. ಅಗತ್ಯ ಬಿಟ್ಟು ಬೇರೆ ಏನಾದ್ರೂ ಕೊಟ್ರೆ ಕ್ರಮ ಗ್ಯಾರಂಟಿ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ. ದರ್ಶನ್ಗೆ ಬೆಡ್ಶೀಟ್ ನೀಡಲು ನಿರಾಕರಿಸಿದಂತ ಸಿಬ್ಬಂದಿಗಳು ನೋಡಿ, ಈಗ ಈ ದಪ್ಪನೆ ಆದಂತ ಒಂದಿಷ್ಟು ಬೆಡ್ಶೀಟ್ ಅಂತ ಸಂದರ್ಭದಲ್ಲಿ ಒಂದು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಒಂದಿಷ್ಟು ಸಿಮ್ ಕಾರ್ಡ್ ಅನ್ನ ಇಡಬಹುದು, ಒಂದು ಕಡೆ ಮೊಬೈಲ್ ಅನ್ನ ಇಟ್ಕೋಬಹುದು, ಆರಾಮಾಗಿ ಸಿಗರೇಟ್ ಅನ್ನ ಇಟ್ಕೋಬಹುದು. ಸೊ ಹಾಗಾಗಿ ಯಾಕಂದ್ರೆ ಈಗಾಗಲೇ ದರ್ಶನ್ ಪ್ರಭಾವಿ, ಯಾಕಂದ್ರೆ ದೊಡ್ಡ ಸ್ಟಾರು. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಕೊಡಬೇಕಾಗುತ್ತೆ, ಅಥವಾ ಇವರಿಗೇನಾದ್ರೂ ಕೊಟ್ಬಿಟ್ರೆ ಉಳಿದ ಕೈದಿಗಳಿಗೂ ಕೊಡಬೇಕಲ್ಲ. ಯಾಕೆ ಅವರು ಅಂತಂದ್ರೆ ಅವರು ಸ್ಟಾರ್ ಇದ್ದಾರೆ, ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಸಮಾಜಕ್ಕೆ ಒಂದು ಸಂದೇಶ ಸಾರಿದ್ದಾರೆ, ಅಂತವ್ರಿಗೆ ಮಾತ್ರ ಹಿಂಗ್ ಮಾಡ್ತೀರಾ, ನಮಗಂದ್ರೆ ಹಿಂಗಂತೀರಾ ಅಂತ ಜೈಲಾಧಿಕಾರಿಗಳಿಗೆ ಸಿಬ್ಬಂದಿಗಳು ಕೇಳಬಹುದು, ಸಿಬ್ಬಂದಿಗಳಿಗೆ ಒಂದಿಷ್ಟು ಅಲ್ಲಿರುವಂತ ಕೈದಿಗಳು ಕೇಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಬಹಳಷ್ಟು ಖಡಾಖಂಡಿತವಾಗಿ ಹೇಳಿದ್ರಿ. ಯಾವಾಗ ಈ ಬೇಲ್ ರದ್ದಾಯ್ತಲ್ಲ, ಅವಾಗೆ ಕೇವಲ ಇಲ್ಲಿ ಹೈಕೋರ್ಟ್ಗೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಇರುವಂಥ ಜೈಲುಗಳಿಗೂ ಕೂಡ ಎಲ್ಲ ಅನ್ವಯ ಆಗುತ್ತೆ. ಯಾವುದೇ 5 ಸ್ಟಾರ್ ಯಾರೇ ಇದ್ರೂ ಕೂಡ ಏನಾದರೂ ಅವರು ಕೈದಿಯಾಗಿ ಬಂದರೆ ಅವರಿಗೆ ಯಾವುದೇ ಕಾರಣಕ್ಕೂ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡುವ ಹಾಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಕೈದಿಗಳು ಯಾವ ರೀತಿ ಆಗಿರ್ತಾರೆ ಅದೇ ರೀತಿಯಾಗಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಜಾಸ್ತಿ ನಕರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಮತ್ತೊಂದಿಷ್ಟು ಏರಿಕೆ ಕೂಡ ಆಗಬಹುದು, ಊಟನೂ ಕೂಡ ಕೊಡಂಗಿಲ್ಲ. ಈಗಾಗಲೇ ಒಂದಿಷ್ಟು ದಿಂಬಿಗೆ ಹಾಸಿಗೆ ಅನ್ನುವಂಥ ಕಾರಣದಿಂದಲೇ ಕೂಡ ಒಂದಿಷ್ಟು ಈಗಾಗಲೇ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ
ಏನಾದರೂ ಅಗತ್ಯ ಬಿಟ್ಟು, ಅಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ, ಅಗತ್ಯ ಬಿಟ್ಟು ಬೇರೆ ಏನಾದರೂ ಕೊಟ್ಟರೆ ಕ್ರಮ ಗ್ಯಾರಂಟಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ನೋಡಿ, ದರ್ಶನ್ ಬೆಡ್ಶೀಟ್ ನೀಡಲು ನಿರಾಕರಿಸಿದಂಥ ಜೈಲು ಸಿಬ್ಬಂದಿಗಳು. ಸೊ ಹಾಗಾಗಿ ಏನು ಗಮನಿಸ್ತಾ ಹೋಗೋಣ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಬಳ್ಳಾರಿ ಶಿಫ್ಟ್ ಆಗ್ತಾರೆ, ಒಂದು ಕಡೆ ಪರಪನಗರದಲ್ಲೇ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಸುದ್ದಿ ಆಗ್ತಾ. ಯಾಕಂದರೆ 2 ವಿಚಾರಣೆ ನಡೆದಿತ್ತಲ್ಲ, ಒಂದಿಷ್ಟು ಹಾಸಿಗೆ ದಿಂಬು ವಿಚಾರಣೆಗೆ, ಮತ್ತೊಂದು ಕಡೆ ಬಳ್ಳಾರಿಗೆ ಶಿಫ್ಟ್ ಮಾಡಿ ಅನ್ನುವಂಥ ವಿಚಾರಣೆ. ಬೇಡ ಅಂತ ಅವರ ಪರ ವಕೀಲರು, ಬೇಡ ಬೆಂಗಳೂರಲ್ಲೇ ಇರಲಿ, ಯಾಕಂದರೆ ಅವರ ಅಭಿಮಾನಿಗಳಾಗಿರ್ಬೋದು, ಒಂದಿಷ್ಟು ಅವರ ಮನೆಯವರಾಗಿರ್ಬೋದು, ಈಗಾಗಲೇ ಮೀನಾ ತೂಗುದೀಪ ಅವರಿಗೆ ತುಂಬ ಹುಷಾರಿಲ್ಲ. ಸೊ ಹಾಗಾಗಿ ಅವರು ಪ್ರತಿ ವಾರವೂ ಕೂಡ ಬಂದು ಭೇಟಿ ಆಗಬೇಕಾದಂಥ ಸಂದರ್ಭದಲ್ಲಿ ಬಳ್ಳಾರಿಗೆ ಹೋಗೋಕ್ಕೆ ಆಗೋದಿಲ್ಲ, ಅನಾರೋಗ್ಯ ಕಾರಣ ಇರೋದ್ರಿಂದಾಗಿ ಒಂದಿಷ್ಟು ಮನವಿಯನ್ನು ಮಾಡ್ತಾ ಇರುವಂಥ. ಸೊ ನೋಡೋಣ ನ್ಯಾಯಾಧೀಶರು ಯಾವ ರೀತಿಯಾದಂಥ ಒಂದು ತೀರ್ಪನ್ನು ಕೊಡ್ತಾರೆ, ಅಥವಾ ಹಾಸಿಗೆ ದಿಂಬು ಕೊಡ್ತಾರಾ ಅಥವಾ ಇಲ್ವಾ, ಅಥವಾ ದಪ್ಪನೆ ಹಾಸಿಗೆ ಬೇಕಾ ಅಥವಾ ದಪ್ಪನೆ ದಿಂಬುಗಳು ಬೇಕಾ, ಮುಂದಿನ ದಿನಗಳಲ್ಲಿ ಕೋರ್ಟ್ ಒಂದಿಷ್ಟು ನಿರ್ಧಾರ ಮಾಡುತ್ತೆ ಅಂತಲೇ ಹೇಳ್ಬೋದು.